ಅಪ್ಪ ಏನ ಕರದಿ ಅಂತ? ಹೂನವ, ಬಾ ಇಲ್ಲಿ. ಏನಪ್ಪ? ನಿನ್ನೆ ಯಾಕವ್ವ ಅಷ್ಟು ಲೇಟಾಗಿ ಬಂದು? ನೀ ಮನೆಗೆ ಬರೋಷ್ಟಿಗೆ 7:30 ಮೇಲೆ ಆಗಿತ್ತು. ಯಾಕೆ ಅಷ್ಟು ತಡ ಆತು? ಯಪ್ಪ ಅದು ಸ್ಪೆಷಲ್ ಕ್ಲಾಸ್ ಇತ್ತಪ್ಪ, ಅದಕ್ಕೆ ಬರೋದು ತಡ ಆತು. ಅವಾಗ ಫೋನ್ ಹಚ್ಚಿ ಹೇಳಿದ್ದೆ ನಾನು, ಸ್ಪೆಷಲ್ ಕ್ಲಾಸ್ ಐತಿ ಬೇವ, ಬರೋದು ತಡ ಆಕೈತಿ ಅಂತಂದು. ಅವ್ವ ನಿನಗೆ ಹೇಳಿಲ್ಲನಪ್ಪ? ನಿಮ್ಮವ್ವ ಹೇಳಿದ್ಲು. ಸರಿ, ನಿನ್ನೆ ಒಂದಿನ ಏನೋ ಇರಲಿ ಬಿಡು. ಆದ್ರೆ ಮುಂದಿನ ಸಲ ಏನಾರು ಸಂಜೆ ಮುಂದೆ ಸ್ಪೆಷಲ್ ಕ್ಲಾಸ್ ಹಾಕ್ತಾರಂದ್ರೆ ಆ ಕ್ಲಾಸನ್ನು ಬಿಟ್ಟು ಬಂದುಬಿಡು. ಹೊತ್ತಿಲ್ದ ಹೊತ್ತನಾಗ ಹಂಗೆ ಬಸ್ಸಿಗೆ ಒಬ್ಬೇಕಲ್ಲ ಬರಾಕ್ಕೆ ಹೋಗ್ಬೇಡ. ಏನ ನಾ ಹೇಳಿದ ಅರ್ಥ ಆತಿಲ್ಲ ನಿನಗೆ? ಹಂಗಲ್ಲಪ್ಪ, ಸ್ಪೆಷಲ್ ಕ್ಲಾಸ್ನಾಗ ಈ ಮುಖ್ಯವಾಗಿರೋದನ್ನ ಹೇಳ್ತಿರ್ತಾರೆ. ನಾ ಬಿಟ್ಟೆ ಅಂದ್ರೆ ನನಗಲ್ಲನಪ್ಪ ಲಾಸ್ ಆಗೋದು. ನೋಡವ, ಓದೋದು ಮುಖ್ಯ, ಹಂಗೆ ನಿಂದು ಸೇಫ್ಟಿನೂ ಅಷ್ಟು ಮುಖ್ಯ ಆಗಿರ್ತೈತಿ. ಹೊತ್ತಿಲ್ದ ಹೊತ್ತನಾಗ ಕಾಲೇಜಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದು, ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ಇಲ್ಲಿ ಬರೋದು ಎಷ್ಟು ಕಷ್ಟ. ಹಾಂ, ಅದಕ್ಕೋಸ್ಕರ ಹೇಳಾಕೊಂತೀನಿ ನೋಡು, ಸಂಜೆ ಮುಂದೆ ಯಾವ ಕ್ಲಾಸ್ ಹಾಕಿದ್ರು ಇರಾಕೆ ಹೋಗ್ಬೇಡ, ಸೀದಾ ಮನೆಗೆ ಬಂದುಬಿಡು. ಇಲ್ಲಾಂದ್ರೆ ನಡಿ, ನಾಳೆ ನಾನು ನಿಮ್ಮ ಕಾಲೇಜಿಗೆ ಬರ್ತೀನಂತ, ನಿಮ್ಗೆ ಕಾಲೇಜ್ನಾಗ ಹೇಳ್ತೀನಂತ ನಿಮ್ಮ ಟೀಚರ್ಸಿಗೆ. ನೋಡ್ರಿ, ಸಂಜೆ ಮುಂದೆ ಕ್ಲಾಸ್ ಹಾಕ್ತಿರಲ್ಲ, ಅದು ಸರಿಯಲ್ಲ. ಏನೋ ಕ್ಲಾಸ್ ಹಾಕಂಗಿದ್ರು ಬೆಳಗ್ಗೆ ಲಗುನ ಹಾಕ್ರಿ, ಇಲ್ಲ ಮಧ್ಯಾಹ್ನ ಹಾಕ್ರಿ. ಹಿಂಗೆ ನೀವು ಲೇಟಾಗಿ ಹಾಕ್ತೀರಿ. ನನ್ನ ಮಗಳು ಮೊನ್ನೆ ಸಂಜೆ ಮುಂದೆ ಲೇಟಾಗಿ ಬಂದಳು ಮನೆಗೆ. ಆಕೆಗೆ ಏನು ಜವಾಬ್ದಾರಿ ನೀವು ಕೊಡ್ತೀರಾ, ಆಕೆಗೆ ಸೇಫ್ಟಿನ ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ ತಡಿಯವ್ವ, ನಾಳೆ ಬಂದು. ಅಯ್ಯೋ ಯಪ್ಪ, ಬೇಡಪ್ಪ, ನೀನು ಯಾಕೆ ಕಾಲೇಜ್ ತನಕ ಬಂದು ಹಾಗೆಲ್ಲ ಮಾತಾಡ್ತೀರಿ? ಬೇಡ ಬೇಡ, ನಾನೇ ಹೇಳ್ತೀನಂತ ಗೋಪ್ಪ, ನಮ್ಮ ಟೀಚರ್ ಅವರಿಗೆಲ್ಲ ಮಿಸ್ಸಿಗೆಲ್ಲ ನಾನೇ ಹೇಳ್ತೀನಂತ. ನೋಡಿ ಮಿಸ್, ನಮ್ಮೂರಿಗೆ ಬಸ್ ಸಂಜೆ ಮುಂದಿಲ್ಲ, ಅದರಿಂದ ನಮ್ಮಪ್ಪ ಹೇಳ್ಯಾರ ಸಂಜೆ ಮುಂದೆ ಯಾವುದೇ ಕ್ಲಾಸ್ ಇದ್ರೂ ಬಿಟ್ಟು ಹೋಗ್ಬೇಕು ಅಂತಂದು ಅಂತ ನಾನು ಹೇಳ್ತೀನಪ್ಪ. ಅವ್ರು ಅರ್ಥ ಮಾಡ್ಕೋತಾರೆ ತಗೋ. ಹಂಗೇನಾರ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀ ಬೇಕಾರೆ ಆಮೇಲೆ ಬಂದು ಹೇಳಂತಿ ಅಂತ. ಹೌದಾವ? ಸರಿ ಆತು ತಗೋರವ್ವ, ಇದೊಂದು ಸಲ ಸರಿ ನೀ ಹೇಳು. ನೀ ಹೇಳಿದ ಮೇಲೇನೂ ಅವ್ರು ಏನಾರ ಮತ್ತೆ ಹಂಗೆ ಕ್ಲಾಸ್ ಹಾಕಕ್ಕುಂತ್ರಂದ್ರೆ ನಾನು ಬಂದು ಮುಂದಿನ ಸಲ ಮಾತಾಡ್ತೀನಂತ. ಸರಿ ಆಯ್ತಪ್ಪ. ಅಂದಂಗೆ ನಿನ್ನ ಓದು ಹೆಂಗೆ ನಡೆದೈತಿ? ಚಲೋನತ್ತಂಗೆ ನಡೆದೈತಿಲ್ಲ? ಏನೂ ತೊಂದರೆ ಏನಿಲ್ಲಲ್ಲ? ಇಲ್ಲಪ್ಪ, ಏನು ಸಮಸ್ಯೆ ಇಲ್ಲ, ನಾ ಚಂದನತ್ತಂಗೆ ಓದಾಕೊಂತೀನಿ. ಸರಿ ನಾವು ಆತು. ಅಂದಂಗೆ ನಿಮ್ಮ ಕಾಲೇಜ್ನಾಗ ಅದು ಎಂಥದ್ದು ಪೇರೆಂಟ್ಸ್ ಮೀಟಿಂಗ್ ಏನು ಅಂತಂದು ಕರೆಯಂಗಿಲ್ಲ ನಮ್ಮ ತಂದೆ ತಾಯಿನ ಕಾಲೇಜಿಗೆ? ಅಯ್ಯೋ ಇಲ್ಲಪ್ಪ, ಈ ಡಿಗ್ರಿಯಾಗೆಲ್ಲ ಕರೆಯಂಗಿಲ್ಲ ಹಂಗೆ. ಹೌದಾವ? ಸರಿ ಆತು. ನಾನು ಒಂದಿನ ಖಾಲಿ ಇದ್ದಾಗ ಕಾಲೇಜಿಗೆ ಬಂದು ನೀ ಹೆಂಗೆ ಓದಾಕುಂತಿ, ಏನು ಎತ್ತ ಅನ್ನೋದೆಲ್ಲನೂ ವಿಚಾರಿಸ್ತೀನಂತ. ಮಿಸ್ ಏನಾರ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರೆ ನೋಡು, ಮತ್ತೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಚಂದನತ್ತಂಗೆ ಓದ್ಬೇಕಾ ನೀನು? ಹಾಂ 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 ಸರಿಯಪ್ಪ, ಚಂದನತ್ತಂಗೆ ಓದ್ತೀನಿ. ನಂದೀಗ ಓದೋದೈತಿ, ಬರ್ಲಪ್ಪ? ಬರೀ ಓದೋದಷ್ಟೇ ಅಲ್ಲ, ಮನೆಯಾಗೂ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸಹಾಯ ಮಾಡ್ಬೇಕು ನೀನು. ಹೋಗು, ಅಡುಗೆ ಮನೆಯಾಗ ಏನೋ ಅಡುಗೆ ಮಾಡಕ್ಕಂತಾರ, ಒಂದು ಸ್ವಲ್ಪ ಇವು ತರಕಾರಿ ಅವು ಇವು ಎರ್ಚೋದಿರ್ತೈತಲ್ಲ, ಎರ್ಚ್ಕೊಟ್ಟು ಆಮೇಲೆ ಓದಕ್ಕೆ ಹೋಗಂತೆ ಅಂತ. ಹೋಗು. ಸರಿ ಆಯ್ತಪ್ಪ. ಏನಪ್ಪ ಆರಾಮ್ ಕುತ್ಕೊಂಡ್ಬಿಟ್ಟಿದ್ದೀ? ಹೊಲ್ದಾಗ ಹೋಗಿದ್ದೆ, ಈಗ ಒಂದು ಸ್ವಲ್ಪ ತಾತ ಬಂದು ಅದಕ್ಕೆ ಕುತ್ಕೊಂಡಿದ್ದೆ ನೋಡು. ಏನು ಆಫೀಸಿಂದ ಈಗ ಬಂದೇನು? ಹ್ಞೂ ಯಪ್ಪ, ಆಫೀಸಿಂದ ಈಗ ಬಂದೆ ನೋಡು. ನಿಂದು ಆಫೀಸ್ನಾಗ ಕೆಲಸ ಎಲ್ಲ ಹೆಂಗೆ ನಡೆದೈತಿ? ಚಲೋ ನಡೆದೈತಾ? ಹ್ಞೂ ಯಪ್ಪ, ಮಸ್ತ್ ನಡೆದೈತೆ ನೋಡು. ಯಪ್ಪ, ನಿಂಗೊಂದು ವಿಷಯ ಗೊತ್ತಾ? ನೀನು 10 ವರ್ಷ ಏನು ದುಡಿತಿದ್ದೆಯಲ್ಲ, ಆ ದುಡ್ಡನ್ನ ನಾನು ಈಗ 1 ತಿಂಗಳು 2 ತಿಂಗಳಲ್ಲಿನ ದುಡಿದು ಬಿಡ್ತೀನಿ ನೋಡಪ್ಪ. ಹೌದು ಬಿಡಪ್ಪ, ದುಡಿತಿದ್ದೀನಿ ನೀನು. ಯಪ್ಪ, ಈ ನಮ್ಮ ಮನ್ಯಾಗ ಅಷ್ಟೇ ಅಲ್ಲ, ಈ ನಮ್ಮೂರಲ್ಲೂ, ನಮ್ಮ ಇಡೀ ಊರಲ್ಲಿನೂ ನನ್ನಷ್ಟು ಜಾಸ್ತಿ ದುಡಿಯೋನು ಯಾರೂ ಇಲ್ಲ. ಅಲ್ಲ, ಇಷ್ಟೆಲ್ಲ ದುಡಿಯೋನು, ಇಷ್ಟೆಲ್ಲ ದುಡ್ಡು ಬರಾಕುಂತೈತಿ, ಮತ್ತು ನಿಮ್ಮ ಅಣ್ಣಂದ್ರೆ ಕೇಳಿದ್ರಲ್ಲ, ಅದು ಅವ್ರೇನೋ ಬಿಸ್ನೆಸ್ ಮಾಡ್ತೀನಿ ಅಂದಿದ್ರಲ್ಲ, ಮತ್ತು ಅದಕ್ಕೆ ರೊಕ್ಕ ಕೊಡೋದು ಏನಾಯ್ತು? ಕೊಡ್ತೀನಂತಂದಿದ್ದೆಲ್ಲ ನೀನು, ಅದ್ರ ಬಗ್ಗೆ ಏನು ವಾಪಸ್ ಮಾತಾ ಎತ್ತಬಲ್ಲಿಲ್ಲ? ಯಪ್ಪ, ಅದು ಇವಾಗ ನನಗೆ ಸ್ಯಾಲ್ರಿ ಏನು ಬರಾಕುಂತೈತಲ್ಲ, ಅದರಲ್ಲಿ ಅರ್ಧ ರೊಕ್ಕನ ನನ್ನ ಮದ್ವೆಗೇನು ಲೋನ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಕಟ್ ಮಾಡಾಕುಂತಾರಪ್ಪ. ಅದಕ್ಕೋಸ್ಕರ ಇವಾಗ ಅಣ್ಣನರಿಗೆ ಸದ್ಯಕ್ಕೆ ರೊಕ್ಕ ಏನು ಕೊಡೋಕ್ಕಾಗಲ್ಲಪ್ಪ. ನಾನು ಬೈಕ್ ತೊಗೋಬೇಕಂತ ಅದೀನಿ, ತೊಗೊಳಕ್ಕಾಗವಲ್ದು ನೋಡು. ರೊಕ್ಕ ಕಮ್ಮಿ ಬಿದ್ದುಬಿಟ್ಟೈತಿ. ಅದು ಅಲ್ಲದೆ ಮನೆಯನ್ನು ನಡ್ಸೋಕ್ಕೆಲ್ಲ ಕೊಡಬೇಕು, ಮತ್ತು ನನ್ನ ಖರ್ಚು ಅದೆಲ್ಲ ಐತಲ್ಲಪ್ಪ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಕೊಡೋಕ್ಕಾಗೋದಿಲ್ಲ. ನಿಮ್ಮ ಅಣ್ಣನರು ಬಿಸ್ನೆಸ್ ಮಾಡ್ತಾರಲ್ಲ, ಅದಕ್ಕಿಂತ ನೀನು ಬೈಕ್ ತೊಗೊಳೋದ ನಿನಗೆ ಮುಖ್ಯ ಅಲ್ಲ? ಹ್ಞೂ ಯಪ್ಪ, ನನಗೂ ನಂದಾದಂಥ ಆಸೆ ಕನಸುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನಾನು ಈಡೇರಿಸ್ಕೋಬೇಕಲ್ಲ. ಬರೀ ಅಣ್ಣ ತಮ್ಮರಿಗೋಸ್ಕರ ಮನೆಗೋಸ್ಕರ ಮಾಡ್ಕೊತ ಕುಂತೆ ಅಂದ್ರೆ ನನ್ನ ಕನಸನ್ನು ನಾನು ಈಡೇರಿಸ್ಕೊಳ್ಳೋದು ಇವಾಗ. ಅದಕ್ಕೋಸ್ಕರಪ್ಪ ನಾನು ಇವಾಗ ಕೊಡಲ್ಲ ಅಂತ ಅಂದಿದ್ದು. ನೀನೇ ಹೇಳಿಯಲ್ಲಪ್ಪ, ಇವಾಗ ಮನೆ ಖರ್ಚಿಗೆ ಎಲ್ಲರೂ ಸರಿಸಮಾನದಂಗೆ ಕೊಡ್ಬೇಕಂತಂದು. ಅಷ್ಟೇ, ಇವಾಗ ಎಷ್ಟು ಕೇಳಿಯಲ್ಲ ಅಷ್ಟಂತೂ ಕೊಡ್ತೀನಿ ನಾನು. ಅದಕ್ಕೂ ಮಿಕ್ಕಿ ಆಗಂಗಿಲ್ಲ. ಬೇಕಾದ್ರೆ ಇನ್ನೊಂದು 500,000 ಹೆಚ್ಚಿಗೆ ಕೇಳ್ರಿ ಕೊಡ್ತೀನಂತ, ಏನೂ ತೊಂದರೆ ಇಲ್ಲ. ಆದ್ರೆ ಪದೇ ಪದೇ ಬಂದು ನನಗೆ ಬಿಸ್ನೆಸ್ಸಿಗೆ ರೊಕ್ಕ ಬೇಕು, ಅದಕ್ಕೆ ರೊಕ್ಕ ಬೇಕು, ಇದಕ್ಕೆ ರೊಕ್ಕ ಬೇಕಂತ ಕೇಳೋದಕ್ಕೆ ಹೋಗ್ಬೇಡ್ರಪ್ಪ.
ಸಾಕು ಬಾಯಿ ಮುಚ್ಚಲಿ. ನಿನಗೆ ಯಾರು ರೊಕ್ಕ ಕೇಳಾಕೊಂತಾರ? ನೀ ರೊಕ್ಕ ಕೊಡ್ತೀನಂದ್ರೂ ಇಸ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ. ಅಷ್ಟಕ್ಕೂ ನೀನು ಈ ಮನೆಗೇನು ರೊಕ್ಕ ಕೊಡಾಕೊಂತಿದ್ದಿಲ್ಲ, ಇದು ಬೇರೆಯವರಿಗೆ ಸಾಕಕ್ಕೇನಲ್ಲ. ನೀನು ನಿನ್ನ ಹೆಂಡತಿ ತಿಂತಿರಲ್ಲ, ಅದಕ್ಕೆ ನೀ ರೊಕ್ಕ ಹಾಕಕೊಂತಿದ್ದಿ. ನಿನ್ನ ಅಂಗಿನ ರೊಕ್ಕ ತಿಂದು ಯಾರೂ ಈ ಮನೆಯಾಗಿಲ್ಲ. ನೀನು ಇರೋದು ನನ್ನ ಅಂಗನಾಗ. ಈ ಮನೆ ಎಲ್ಲ ನನ್ನ ಹೆಸರಿನಾಗ ಐತಿ. ನಾನು ಇವಾಗ ನಿನಗೆ ಹಂಗೆ ಅಂದೆ ಅಂದ್ರೆ ಈ ಮನೆ ನನ್ನ ಹೆಸರಿನಾಗ ಐತಿ, ನೀನು ಎದಕ್ಕೆ ಅದಿಲ್ಲ ಇಲ್ಲಿ ಅಂತಂದ್ರೆ ಏನು ಮಾತಾಡ್ತಿದ್ದಿ? ಯಪ್ಪ, ಇದು ನಿಂದ ಆಸ್ತಿ ಇರ್ಬೋದು, ಮಗ ಆಗಿ ನನಗೂ ಹಾಕೈತಪ್ಪ ಇದ್ರಾಗ. ಹಂಗೆ ನಿನಗೆ ಕಲಿಸಿ ಓದಿಸಿ ಬೆಳೆಸಿದ್ದು, ನಿನಗೆ ನೌಕರಿ ತೊಗೊಳ್ಳೋ ಹಂಗೆ ಮಾಡಿದ್ದು ನಾನು. ಹಂಗೆ ನೀನೇನು ದುಡಿಯಾಕೊಂತಿದ್ದಿಲ್ಲ ಅದ್ರಾಗ ನನ್ನ ಪಾಲೂ ಐತಿ, ಗೊತ್ತಾ? ಈ ನಿಂದು ಒಬ್ಬನದ ಏನಲ್ಲದು. ನೀನು ಹುಟ್ಟಿದಾಗಿಂದ ನೀನ ಓದಿ, ನೀನ ಕಲಿತು, ನೀನ ಬೆಳೆದು, ನೀನ ನೌಕರಿ ತೊಗೊಂಡ್ಬಿಟ್ಟಿಯ ಏನು? ದೊಡ್ಡ ದೊಡ್ಡ ದಿಮಾಕಿನ ಮಾತು ಬಿಡು. ಸ್ವಲ್ಪ ಚಂದನ ತಂಗ ಮನೆಯಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಕಲಿ. ಯಾರೇನು ನಿನಗೇನು ರೊಕ್ಕ ಕೇಳಂಗಿಲ್ಲ. ನೀವು ಮಾತಾಡ್ಸಿದ ತಕ್ಷಣ ಮೊದಲು ಆ ಹೊಲಸು ಬುದ್ಧಿ ಬಿಡು. ನಾ ಮಾತಾಡ್ಸಿದ ತಕ್ಷಣ ಎಲ್ಲಿ ನಂಗೆ ರೊಕ್ಕನ ಕೇಳ್ಬಿಡ್ತಾರೋ ಏನು ಅಂತಂದು. ನಿನ್ನ ರೊಕ್ಕ ಈ ಮನೆಯಾಗ ಯಾರಿಗೆ ಬೇಕಾಗೈತಿ? ನಿನ್ನ ರೊಕ್ಕನ ನೀನೇ ಇಟ್ಕೊಂಡು ಕುತ್ಕೋ. ಚಂದನ ತಂಗ ಮನೆಯಾಗ ಎಲ್ಲರ ಜೊತೆ ಮಾತಾಡೋದನ್ನು ಕಲಿ. ಅದನ್ನು ಬಿಟ್ಟು ಸೊಕ್ಕತನ ತೋರ್ಸಕ್ಕೆ ಹೋಗ್ಬೇಡ. ನೀನು ಕಷ್ಟದಾಗಿದ್ದಾಗ ನೀನು ಓದೋ ಮುಂದೆ ನಿಮ್ಮ ಅಣ್ಣನರು ಎಷ್ಟು ಕಷ್ಟಪಟ್ಟು ನಿನ್ನ ಓದ್ಸಾರ ಅನ್ನೋದು ನನಗೂ ಗೊತ್ತೈತಿ. ಈಗ ನೌಕರಿ ಬಂದೈತಂತಂದು ಹುರಿಯಾಕುಂತಿಯಲ್ಲ, ಹುರಿ ಮುಂದೆ ಒಂದು ದಿನ ನೀನು ಮತ್ತೆ ಕಷ್ಟದಾಗ ಬೀಳ್ತೀಯಲ್ಲ, ಅವಾಗ ನಿನ್ನನ್ನು ಮೇಲೆ ಎತ್ತಕ್ಕೆ ಯಾರೂ ಬರಂಗಿಲ್ಲ, ನೆನ್ಪಿಟ್ಕೊ. ನಂಗೆ ಇರೋದು ಗೌರ್ಮೆಂಟ್ ನೌಕರಿ, ನಾನು ಯಾಕೆ ಇನ್ನೊಬ್ರ ಹತ್ರ ರೊಕ್ಕ ಕೇಳಕ್ಕೆ ಹೋಗ್ಲಿ? ಏನಂದಿಯಲ್ಲ? ಏನಿಲ್ಲಪ್ಪ, ಕಾಲ ಎಲ್ಲನೂ ಉತ್ತರ ಕೊಡ್ತೈತಿ. ಹೋಗೀಗ ಕೈಕಾಲು ಮುಖ ತಕ್ಕೊಂಡು ಚಾ ಕುಡಿ. ಸರಿ ಆಯ್ತಪ್ಪ. ಇವನಿಗೆ ಯಾಕೆ ಅಷ್ಟೊಂದು ರೊಕ್ಕದ್ದು ಹುಚ್ಚು ಹೋಗ್ಕೊಂಡೈತಿ? ಮುಂಚೆ ಎಲ್ಲ ಎಷ್ಟು ಚಲೋನ ತಂಗಿದ್ದ, ಈಗಂತೂ ಈಗ ಬರೀ ರೊಕ್ಕ 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 ಅಂತ ಸಾಯ್ತಾನ. ಪ್ರೀತಿ ಪ್ರೇಮ ವಿಶ್ವಾಸದ ಬಗ್ಗೆ ನಂಬಿಕೆನೇ ಇಲ್ಲ ಇವನಿಗೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೈತಿ. ಶಪ್ಪಯ್ಯಪ್ಪ, ಈ ಬಕೆಟ್ ತೊಗೊಂಬರಷ್ಟಿಗೆ ಸಾಕಾಗೋಯ್ತು. ಕವಿತಾ, ಬಾಂಡೆயின் ಟಿಕೆಟ್ ಐತಲ್ಲ, ಅಷ್ಟು ನಾನು ಲಲಿತಾ ಸೇರಿ ಅಡುಗೆ ಮನೆಯಾಗ ಅಷ್ಟು ಜೋಡಿಸ್ಕೊಂಡ್ಬಿಡ್ತೀವಿ. ನೀನು ಅರ್ಬಿ ತೊಗೊಂಡು ಈ ನೀರಿನಾಗ ಎದ್ದು ಈ ಸೋಫಾ ಎಲ್ಲ ಅದಾವಲ್ಲ ಅವನ್ನೆಲ್ಲ ಸ್ವಚ್ಛ ಒರೆಸು. ಸೋಫಾ, ಟಿವಿ ಮತ್ತು ಸಣ್ಣ ಪುಟ್ಟ ಟೇಬಲು ಕುರ್ಚಿ ಅವೆಲ್ಲ ಅದಾವಲ್ಲ ಅವನು ಅಷ್ಟು ಸ್ವಚ್ಛ ಒರೆಸ್ಕೊಂಡ್ಬಿಡು. ಒಂದು ಸಲ ಸೊಬ್ಬಿನ ಪುಡಿಯಾಗ ಹಾಕಿ ನೀರು ಹಾಕಿ ಒರೆಸು. ಇನ್ನೊಂದು ಸಲ ಸ್ವಚ್ಛಗೆ ಚಲೋ ಬಟ್ಟೆ ತೊಗೊಂಡು ಒರೆಸ್ಬಿಡು. ಅಂದ್ರೆ ಪಳಪಳ ಅನ್ನಂಗೆ ಅಕ್ಕವು ಏನು? ಅಲ್ಲ ಸವಿತಾ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯ್ತು. ಇವಾಗ ಇದನ್ನು ನೀನೇ ಮಾಡ್ತೀಯಾ? ಇಲ್ಲಾಂದ್ರೆ ನಾಳೆ ನಾನೇ ಮಾಡ್ತೀನಿ ಬಿಡು. ನೋಡು ಕವಿತಾ, ಇವತ್ತಿನ ಊಟನ ಇವತ್ತೇ ಮಾಡಬೇಕು, ನಾಳೆ ಊಟನ ನಾಳೆನೇ ಮಾಡಬೇಕು. ಇವತ್ತಿನ ಊಟನ ನಾಳೆ ಮಾಡ್ತೀನಿ ಬಿಡು ಅಂತ ಬಿಟ್ರೆ ನಡೀತೈತಾ? ನೀನೇ ಹೇಳು. ಹಂಗೆ ಇವತ್ತಿನ ಕೆಲಸನ ಇವತ್ತೇ ಮುಗಿಸ್ಬೇಕು. ಅಷ್ಟಕ್ಕೂ ನಾನು ಏನು ಖಾಲಿ ಕುಂತಿಲ್ಲಮ್ಮ, ನಾನು ಕೆಲಸ ರಗಡದವು. ಈಗ ಬಡ ಇವೇನೇನು ಕೆಲಸ ಅದ ನೋಡು, ಅವಿಷ್ಟನ್ನು ಮುಗಿಸ್ಬಿಡು, ಸರಿನಾ? ಮತ್ತು ರಾತ್ರಿಗೆ ಅಡುಗೆ ಬೇರೆ ಮಾಡಬೇಕು. ಲಘುನ ಮುಗಿಸು. ಯಪ್ಪ, ಸಾಕಾಗೋಯ್ತಪ್ಪ ನನಗಂತೂ ಕೆಲಸ ಮಾಡಿ ಇನ್ನೂ ಕೆಲಸನ ಮುಗಿಯವಲ್ದು. ಈ ಹಾಳಾದ ಹಬ್ಬನಾದರೂ ಯಾಕಪ್ಪ ಬರುತ್ತೋ ಏನೋ ಅಂತ ಅನ್ನಿಸ್ಬಿಟ್ಟೈತಿ ನಂಗಂತೂ. ಬೆಳಗ್ಗೆಯಿಂದ ತಿಕ್ಕಿ ಸಾಕಾಗೋಗ್ಬಿಟ್ಟಿದೆ ನಂಗಂತೂ. ಕವಿತಾ, ಮಾತು ಸಾಕು, ಕೆಲಸ ಸ್ಟಾರ್ಟ್ ಮಾಡು. ನಮ್ಮ ಮನೆಯಾಗಿದ್ದಾಗ ಒಂದು ಕೆಲಸ ಮಾಡೋದಕ್ಕೆ ಅಲ್ಲ, ನಾನು ಇಲ್ಲಿ ಬಂದ ಮೇಲೆ ಒಂದೇ ಸಮನೆ ಕೆಲಸ. ಇದನ್ನೆಲ್ಲ ಸೋಫಾ ಹಾಳಾತು, ಇದನ್ನು ಒಗೆದು ಹೊಸ ತಂದಿಟ್ರೆ ಆಗಲ್ಲ. ಅದನ್ನು ಬಿಟ್ಟು ಹಳೆಯ ಸೋಫಾನ ತಿಕ್ಕಿ ಇಡಬೇಕಂತ. ಇದು ನೋಡಿದ್ರೆ ನಮ್ನಿ ಹೊಲಸೈತಿ. ಇದನ್ನು ತೊಳೆಯಕ ನನಗೆ ಹಚ್ಚಾರ. ಅಲ್ಲ, ಅವತ್ತಿನ ನಾನು ಈ ಮನೆ ನೋಡಿದಾಗ ಇಷ್ಟು ಸಣ್ಣದಿದೆ ಅಂತ ಅನ್ನಿಸ್ತಿತ್ತು. ಇವತ್ತು ಸ್ವಚ್ಛ ಮಾಡೋ ಮುಂದೆ ಗೊತ್ತಾಗುತ್ತೈತಿ ಈ ಮನೆ ಎಷ್ಟು ದೊಡ್ಡದೈತಲ್ಲ ಅಂತ. ಯಪ್ಪ, ಇದನ್ನು ಸ್ವಚ್ಛ ಮಾಡೋಷ್ಟಿಗೆ ಸಾಕಾಗೋತಪ್ಪ ದೇವ್ರೆ. ಅವರಿಬ್ಬರು ಕೈಯಾಗ ಹೆಂಗಾರ ಮಾಡಿ ಕೆಲಸ ಹಚ್ಚೋಣ ಅಂತ ನಾನು ಅಂದ್ಕೊಂಡ್ರೆ ಉಲ್ಟಾ ತಿರುಗಿ ನನ್ನ ಕೈಯಲ್ಲೇ ಅವ್ರಿಗೆ ಕೆಲಸ ಮಾಡಿಸ್ಬಿಡ್ತಾರೆ. ಹಾಳಂತ ಇಲ್ಲ, ಇವತ್ತು ಒಂದಿನ ಅಷ್ಟಪ್ಪ. ನಾಳೆಯಿಂದ ಏನಾದರೂ ಮಾಡಿ ಈ ಕೆಲಸದಿಂದ ಎಸ್ಕೇಪ್ ಆಗ್ಬೇಕು ನಾನು. ಇಲ್ಲಾಂದ್ರೆ ಆಗೋದಿಲ್ಲಪ್ಪ ಯಪ್ಪ, ಇಷ್ಟೆಲ್ಲ ಕೆಲಸ ಮಾಡಕ್ಕೆ ನನ್ನ ಕೈಯಾಗ. ಕವಿತಾ, ವರ್ಷದಾಯ್ತಾ? ಲಘುನ ಬಾ, ಅಡುಗೆ ಒಂದು ಚಲೋ ಮಾಡಿಬಿಡೋಣ. ತಡಿಯ ಸವಿತಾ, ಈಗಾರು ಕುಂತೀನಿ, ಆಗಲೇ ಅಡುಗೆ ಚಲೋ ಮಾಡೋಣ ಅಂತ ಅನ್ನೋಗೊಂತಿಲ್ಲ. ತಡಿ, ಒಂದು ಸ್ವಲ್ಪ ತರಾಮಾಗಿ ರೆಸ್ಟರ ಮಾಡೋಣ. ಅಯ್ಯ ತಾಯಿ, ಒಂದೊಂದು ಕೆಲಸ ಮಾಡಿ ಅರ್ಧ ತಾಸು ರೆಸ್ಟ್ ಮಾಡಿದ್ರೆ ಕೆಲಸ ಮುಗಿಯಂಗಿಲ್ಲ. ಲಘುನ ಒರೆಸಿ ಬಾ, ಅಡುಗೆ ಮಾಡೋಣ. ಅದನ್ನು ಬಿಟ್ಟು ಒಂದೇ ಕೆಲಸದಾಗ ಒಂದು ತಾಸು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಏನಿಲ್ಲ, ಎಲ್ಲ ಅಭ್ಯಾಸಕ್ಕೈತಿ. ನಾ ಅಭ್ಯಾಸ ಮಾಡಿಸ್ತೀನಂತ. ಲಘುನ ಬಾ, ಅಡುಗೆ ಒಂದು ಚಲೋ ಮಾಡೋಣ. ಲಘುನ ಒರೆಸು. ಇಲ್ಲ ಅಂದ್ರೆ ನಾವು ಅಡುಗೆ ಮಾಡ್ತೀವಿ, ರಾತ್ರಿ ಬಾಂಡೆ ಅಷ್ಟು ನೀನು ತಿಕ್ಬೇಕಾಕೈತಿ ನೋಡು. ಹೆಂಗೆ ಮಾಡ್ತಿದ್ದಿ ನೋಡು, ನಿನಗೆ ಬಿಟ್ಟಿದ್ದು.
ಯವ್ವ ತಾಯಿ ಇಲ್ಲವ ನೀವು ಅಡುಗೆ ಮಾಡೋ ಮುಂದೆ ನಿಮ್ಗೆ ಒಂದು ಏನಾರು ಹೆಲ್ಪ್ ಮಾಡ್ತೀನಿ. ಅಷ್ಟು ಬಾಂಡೆನ ನನ್ನ ಮೇಲೆ ಮಾತ್ರ ಬಿಡಬೇಡ್ರವ ಯವ್ವ. ಮೊನ್ನೆನ ಸಾಕಾಗೋಗೈತಿ ನನಗೆ ತಿಕ್ಕಿ. ಸರಿ ತಗೋ, ಬಡ ಬಡ 2 ನಿಮಿಷ ಒರೆಸಿ ಬಂದುಬಿಡ್ತೀನಂತ. ಸರಿ ಬೇಗ ಬಾ ಯವ್ವ. ಆಮೇಲೆ ಮಾತಾಡಿದ್ರಾತು, ಲಘು ಲಘುನ ಒರೆಸಿ ಹೊಕ್ಕಿನವ ಯವ್ವ. ಇಲ್ಲಾಂದ್ರೆ ಒಂದು ರಾಶಿ ಬಾಂಡೆನ ನನ್ನ ಮೇಲೇ ಬಿಟ್ಬಿಡ್ತಾರೆ ಇವರು.